ಹಾಯ್ ಎವ್ರಿವನ್, ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್. ಮನೆಯಲ್ಲೂ ಸದಾ ಭತ್ತ ತುಂಬಿರಲಿ ಅಂತ ಕೇಳ್ಕೊತ ಇವತ್ತು ಕಡಲೆಕಾಳು ಮಸಾಲ ಪಲ್ಯ ಯಾವ ಥರ ಮಾಡೋದಂತ ನೋಡೋಣ. ಬಟ್ ಇದು ಸಖತ್ತಾಗಿರುತ್ತೆ. ಈ ಥರ ಡಿಫ್ರೆಂಟಾಗಿ ಮಾಡಿ ತುಂಬಾ ಇಷ್ಟಪಡ್ತಾರೆ ಈ ಥರ ಪಲ್ಯನ. ಚಪಾತಿಗೆ ರೊಟ್ಟಿಗೆ ಅಂತ ಸಖತ್ ಕಾಂಬಿನೇಷನ್ ಈ ಪಲ್ಯ. ಕಡಲೆಕಾಳಿಂದ ತುಂಬಾ ಯೂಸ್ಫುಲ್ ಇದೆ ಅಂತ ಎಲ್ರಿಗೂ ಗೊತ್ತು. ಇದಕ್ಕೆ ಪಾಲಕ್ ಸೊಪ್ಪು ಹಾಕಿ ನಾನು ಯಾವ ಥರ ಮಾಡೋದಂತ ಹೇಳ್ತೀನಿ. ಈ ಥರ ಕಡಲೆಕಾಳು ಇರ್ತಾವಲ್ವ, ಇದನ್ನು ನಾನು ಒಂದು 200 ಗ್ರಾಮ್ ಆಗೋವಷ್ಟು ಕಡಲೆಕಾಳು ತೊಗೊಂಡಿದ್ದೀನಿ. ಇದ್ರ ಜೊತೆ ಪಾಲಕ್ ಸೊಪ್ಪು ಹಾಕಿ ಮಾಡಿದ್ರಂತೂ ಸಖತ್ತಾಗಿರುತ್ತೆ. ಈ ಕಡಲೆಕಾಳನ್ನ ಒಂದಿನ ನೈಟ್ ಪೂರ್ತಿ ನೆನೆ ಹಾಕಿದ್ದೀನಿ. ನಾನು ಬೆಳಗ್ಗೆ ಟಿಫನಿಗೆ ಮಾಡ್ಕೊಳೋದ್ರಿಂದ ನೈಟ್ ಪೂರ್ತಿ ನೆನೆ ಹಾಕಿದ್ದೆ. ಈ ಥರ ನೆನೆದಿರ್ತಕ್ಕಂಥ ಕಡಲೆಕಾಳನ್ನ ಒಂದು ಕುಕ್ಕರಲ್ಲಿ ಹಾಕ್ಕೊಂಡು ಇದನ್ನು 1-2 ವಿಸಲ್ ಬಿಟ್ಕೊಂಡ್ರೆ ಸಾಕು. ಕರೆಕ್ಟಾಗಿ 2 ವಿಸಲ್ ಬಿಟ್ಟರೂ ಕೂಡ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಇದು ಅರ್ಧ ಬೇಯಿಸ್ಬೇಡಿ, ಚೆನ್ನಾಗಿ ಮೆತ್ತಗೆ ಬೇಯಬೇಕು ಕಡಲೆಕಾಳು. ಆವಾಗ ಪಲ್ಯ ಟೇಸ್ಟನ್ನು ಇರುತ್ತೆ ಮತ್ತು ಪಲ್ಯ ಗಟ್ಟಿಗಿರೋದಿಲ್ಲ. ಅದಕ್ಕೆ ಒಂದಿನ ನೈಟ್ ಪೂರ್ತಿ ನೆನೆ ಹಾಕ್ಕೊಂಡು ಬೆಳಗ್ಗೆ ಈ ಥರ 2 ವಿಸಲ್ ಬಿಟ್ಕೊಂಬಿಟ್ರೆ ಚೆನ್ನಾಗಿ ಬೆಂದ್ಕೊಂಡ್ಬಿಡುತ್ತೆ ಕಾಳು. ಇದನ್ನು ಸಪ್ರೇಟಾಗಿ ಮಾಡ್ಕೊಂಬಿಡಿ. ಇದಕ್ಕೆ ಪಾಲಕ್ ಮಸಾಲನ ಯಾವ ಥರ ಮಾಡ್ಕೊಳ್ಳೋದಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಅರ್ಧ ಕಟ್ ಆಗೋವಷ್ಟು ಪಾಲಕ್ ಸೊಪ್ಪನ್ನ ಈ ಥರ ಸಪ್ರೇಟಾಗಿ ಬಿಡಿಸ್ಕೊಂಡು ನೀಟಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ಪಾತ್ರೆ ಒಳಗೆ ಒಂದು 4-5 ಗ್ಲಾಸ್ ಆಗೋವಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಪಾಲಕ್ ಸೊಪ್ಪು ಹಾಕ್ಕೊತಿದ್ದೀನಿ. ಪಾಲಕ್ ಸೊಪ್ಪು ಅರ್ಧ ಕಟ್ ಆದರೆ ಸಾಕು. ನಾನು ಒಂದು 4-5 ಜನಕ್ಕೆ ಮಾಡ್ತಿದ್ದೀನಲ್ವ, ಅರ್ಧ ಕಟ್ ಆಗೋವಷ್ಟು ಸೊಪ್ಪನ್ನ ತೊಗೊಂಡಿದ್ದೀನಿ. ಇದಕ್ಕೆ ಖಾರಕ್ಕೆ ಒಂದು 3 ಮೆಣಸಿಕಾಯಿ ತೊಗೊಳ್ಳಿ. ನಾನು ಎಷ್ಟು ಖಾರ ಪುಡಿನೇ ಹಾಕ್ತಿದ್ದೀನಿ, ಅದಕ್ಕೋಸ್ಕರ 3 ಚಿಲ್ಲಿ ತೊಗೊಂಡಿದ್ದೀನಿ. 2 ಟೊಮೊಟೊ, ಇಡೀ ಟೊಮೊಟೊ ಅಂದರೆ ಚೆನ್ನಾಗಿರೋದು ಹಾಕಿ, ಮತ್ತು ಉಳುಕಿರೋದೆಲ್ಲ ನೋಡಿಕೊಂಡು ನೀವು ಚೆನ್ನಾಗಿರೋದೇ ಚೂಸ್ ಮಾಡಿ ಹಾಕಿ. ಯಾಕಂದರೆ ನಾನು ಇಲ್ಲಿ ಕಟ್ ಮಾಡಿ ಹಾಕ್ತಿಲ್ವಲ್ವ, ಇಡೀ ಟೊಮೊಟೊ ಹಾಕಿರೋದ್ರಿಂದ ಸ್ವಲ್ಪ ಚೆನ್ನಾಗಿರೋದನ್ನೇ ಚೂಸ್ ಮಾಡ್ಕೋಬೇಕು. ಈ ಥರ ಮುಳುಗೋವಷ್ಟು ನೀರು ಹಾಕ್ಕೊಂಡು ಒಂದು 2-3 ನಿಮಿಷ ಬಿಟ್ಬಿಡಿ. ಚೆನ್ನಾಗಿ ಕುದಿಬೇಕು. ಒಂದು ಪ್ಲೇಟ್ ಮುಚ್ಚಿ ಕುದಿಲಿಕ್ಕೆ ಬಿಟ್ಬಿಡಿ. ಕುದ್ದಾದ್ಮೇಲೆ ಒಂದು 5-10 ನಿಮಿಷ ಆರಕ್ಕೆ ಬಿಟ್ಬಿಡಿ. ಆರಿದ ಮೇಲೆ ಈ ಥರ ಟೊಮೊಟೊಲಿರ್ತಕ್ಕಂಥ ಸಿಪ್ಪೆನ ಸಪ್ರೇಟ್ ಮಾಡ್ಕೊಂಬಿಡಿ. ಇದನ್ನೇನು ಮಿಕ್ಸಿಗೆ ಹಾಕೋ ಅವಶ್ಯಕತೆ ಇಲ್ಲ, ಆಲ್ರೆಡಿ ನೀರಲ್ಲಿ ಬೆಂದಿರೋದಲ್ವ, ಹಂಗಾಗಿ ಸಿಪ್ಪೆ ಬೇಗನೆ ಬಂದ್ಬಿಡುತ್ತೆ. ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು 3ನೇ ಅಷ್ಟೇ ಸಪ್ರೇಟಾಗಿ ಮಿಕ್ಸಿ ಮಾಡಿ ಇಟ್ಕೊಂಬಿಡಿ. ಸೊಪ್ಪು, ಟೊಮೊಟೊ, ಮೆಣಸಿಕಾಯಿ ಇಷ್ಟೇ ಮಿಕ್ಸಿ ಮಾಡಿಕೊಂಡು ಈ ಥರ ಸಪ್ರೇಟಾಗಿ ಇಟ್ಕೊಂಬಿಡಿ. ಆಲ್ರೆಡಿ ನಾನು ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೆ. ಒಂದು 4-5 ಟೀ ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೇ ಸಾಸಿವೆ, ಜೀರಿಗೆ, ಕೊತ್ತಂಬರಿ ಹಾಕ್ಕೊಂಡು ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಈರುಳ್ಳಿನ ಈ ಥರ ಫ್ರೈ ಮಾಡೋಕ್ಕೆ ಎಣ್ಣೆಲೇ ಹಾಕ್ಬಿಡಿ. ನಾನು ಕರೆಕ್ಟಾಗಿ ಮೀಡಿಯಮ್ ಸೈಜ್ ಆಗೋವಷ್ಟು ಒಂದು ಈರುಳ್ಳಿನ ತೊಗೊಂಡಿದ್ದೀನಿ. 1 ಟೀ ಸ್ಪೂನ್ ಆಗೋವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ತೊಗೊಂಡಿದ್ದೀನಿ. ಎವರೆಸ್ಟ್ ಬ್ರ್ಯಾಂಡ್ ಬರುತ್ತಲ್ವ, ಆ ಪೇಸ್ಟು ತೊಗೊಂಡಿದ್ದೀನಿ. 1 ಟೀ ಸ್ಪೂನ್ ಆಗೋವಷ್ಟು ಹಾಕ್ತಿದ್ದೀನಿ. ಇದು ಕಣ್ಣೆಳತಲ್ಲೇ ಹಾಕಿದ್ದೀನಿ. ನೀವು ಕರೆಕ್ಟಾಗಿ 1 ಟೀ ಸ್ಪೂನ್ ಆಗೋವಷ್ಟು ಹಾಕಿದ್ರೂ ಸಾಕು. ಇದು ನೀಟಾಗಿ ಎಣ್ಣೆಲಿ ಫ್ರೈ ಆಗಬೇಕು. ಯಾಕಂದರೆ ಜಿಂಜರ್ ಗಾರ್ಲಿಕ್ದು ಒಂಥರ ಸ್ಮೆಲ್ ಅನಿಸ್ಬಿಡುತ್ತೆ ಎಣ್ಣೆಲಿ ಫ್ರೈ ಆಗಿಲ್ಲ ಅಂದರೆ. ಇದನ್ನು ಸ್ವಲ್ಪ ಈರುಳ್ಳಿ ಸೈಡಿಗೆ ಅಂದ್ಕೊಂಡು ಅವಾಗೆ ಹಾಕ್ಕೊಂಬಿಡಿ. ಸ್ಪೂನಿಂದ ಮಿಕ್ಸ್ ಮಾಡ್ಕೊಂಬಿಡಿ. ಇದು ಲೋ ಫ್ಲೇಮ್ ಇಟ್ಕೊಂಡೆ ಎಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮ್ ಇಟ್ಕೊಂಬಿಟ್ರೆ ಎಲ್ಲ ಕರ್ಕರಗಾಗ್ಬಿಡುತ್ತೆ. ಅದಕ್ಕೋಸ್ಕರ ಈರುಳ್ಳಿನ ಚೆನ್ನಾಗಿ ಲೋ ಫ್ಲೇಮ್ ಇಟ್ಕೊಂಡೆ ಬಾಡಿಸ್ಕೊಂಬಿಡಿ. ಈ ಬಾಡಿಸ್ಕೊಬೇಕಾದ್ರೆ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಆಗೋವಷ್ಟು ಟೊಮೊಟೊ ತೊಗೊಂಡಿದ್ದೀನಿ. ಆಲ್ರೆಡಿ ಮಿಕ್ಸಿ ಹಾಕೋ ಕೂಡ 2 ಟೊಮೊಟೊ ತೊಗೊಂಡಿದ್ದೆ. ಇವಾಗ ಒಂದು ಮೀಡಿಯಮ್ ಸೈಜ್ ಆಗೋವಷ್ಟು ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಫ್ರೈಗೆ ಹಾಕ್ಕೊತಿದ್ದೀನಿ. ಇದು ಕೂಡ ನೀಟಾಗಿ ಮೆತ್ತಗೆ ಬೇಯಬೇಕು ಎಣ್ಣೆಲೆ, ಆವಾಗ ಇದು ಟೇಸ್ಟ್ ಬರೋದು. ನೀವು ಅರ್ಧ ಬೇಯಿಸ್ಕೊಂಡ್ಬಿಟ್ರೆ ಅದು ಕಚಿ ಅನ್ನೋ ಥರ ಅನಿಸ್ಬಿಡುತ್ತೆ. ಅದಕ್ಕೋಸ್ಕರ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡಿ. ಇದಕ್ಕೆ ಒಂದು ಲಿಡ್ ಮುಚ್ಕೊಂಡಾದ್ರೂ ಬೇಗ ಬೇಯಬೇಕಪ್ಪ ಅಂತಂದರೆ ಒಂದು ಲಿಡ್ ಮುಚ್ಚಿ ಇದನ್ನು ಬೇಯಿಸ್ಕೊಂಡ್ರೆ ಸಾಕು. ಈ ಥರ ಎಲ್ಲ ಮೆತ್ತಗೆ ಬೆಂದಿದೆ ಅಂತ ಅಂದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಿಮಗೆ ಟೇಸ್ಟಿಗೆ ಅನುಗುಣವಾಗಿ ನೀವು ಉಪ್ಪು ಹಾಕ್ಕೊಳ್ಳಿ. ಇದಕ್ಕೆ 1 ಟೀ ಸ್ಪೂನ್ ಆಗೋವಷ್ಟು MTR ಗರಂ ಮಸಾಲ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗೋವಷ್ಟು ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ. ಆಲ್ರೆಡಿ 3 ಮೆಣಸಿಕಾಯಿನ ಗ್ರೇವಿಗೆ ಹಾಕ್ಕೊಂಡಿರೋದಂದರೆ ಮಿಕ್ಸಿಗೆ ಹಾಕ್ಕೊಂಡಿದ್ನಲ್ವ, ಅಲ್ಲಿ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಅಚ್ಕಾರದ ಪುಡಿ ನೋಡಿ ಹಾಕ್ಕೊಳ್ಳಿ. ಜಾಸ್ತಿ ಖಾರ ಆಯ್ತು ಅಂದರೆ ಮಕ್ಕಳಿದ್ರೆ ತಿನ್ನೋಕ್ಕಾಗಲ್ಲ. ಇವಾಗ ಖಾರ ಪುಡಿ, ಉಪ್ಪು ಮತ್ತು ಗರಂ ಮಸಾಲ ನೀಟಾಗಿ ಫ್ರೈ ಆಗಿ ಈ ಥರ ಎಣ್ಣೆ ತೇಲ್ ಬರಬೇಕು. ಈ ಟೈಮಲ್ಲಿ ಮಿಕ್ಸಿ ಮಾಡಿ ಇಟ್ಕೊಂಡಿರ್ತೀವಲ್ವ ಪಾಲಕ್ ಸೊಪ್ಪು, ಟೊಮೊಟೊ, ಮೆಣಸಿಕಾಯಿ, ಇದನ್ನು ಈ ಟೈಮಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಾಡೋದ್ರಿಂದ ಸಖತ್ತಾಗಿರುತ್ತೆ ಕಡಲೆಕಾಳು ಪಲ್ಯ. ನೀವು ಪದೇ ಮಾಡ್ಕೋಬೇಕಪ್ಪ ಈ ಪಲ್ಯನ ಅನ್ನೋಷ್ಟು ಟೇಸ್ಟ್ ಬರುತ್ತೆ. ಇದು ರೈಸಿಗೆ ಕೂಡ ಬರುತ್ತೆ. ನೀವು ಬರೀ ಕಡಲೆಕಾಳು ಪಲ್ಯನ ನಾರ್ಮಲಾಗಿ ಈರುಳ್ಳಿ, ಟೊಮೊಟೊ ಆ ಥರ ಹಾಕಿ ಮಾಡೋದ್ರಿಂದ ರೈಸಿಗೆ ಊಟ ಮಾಡೋಕ್ಕದು ಅಷ್ಟು ಬರಲ್ಲ. ಈ ಥರ ಮಾಡೋದ್ರಿಂದ ನೀವು ರೈಸ್
ಬಯಸಿ ಕೂಡ ಇನ್ನೊಂದು ರೆಸಿಪಿನ ಮಾಡಬೇಕಪ್ಪ ಅಂತ ಏನಿಲ್ಲ. ಇವಾಗ ನಾವು ಬೇಯಿಸ್ಕೊಂಡಿರ್ತಕ್ಕಂಥ ಕಾಳನ್ನ ಈ ಟೈಮಲ್ಲಿ ಹಾಕ್ಕೋಬೇಕು. ನೋಡ್ರಿ ಯಾವ ಥರ ಬೆಂದಿರಬೇಕಂದ್ರೆ ಈ ಥರ ಪ್ರೆಸ್ ಮಾಡಿದರೆ ಚೆನ್ನಾಗಿ ಒಳಗಡೆ ಇಟ್ಟಿಟ್ಟು ಬರಬೇಕು. ಆ ಥರ ಕಾಳು ಬೆಂದಿರಬೇಕು, ಆವಾಗೇ ಅದು ಪಲ್ಯ ಟೇಸ್ಟ್ ಬರೋದು. ಈ ಟೈಮಲ್ಲಿ ನಾವು ಕಾಳನ್ನ ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಬಿಡಿ. ಗ್ರೇವಿ ಕೂಡ ನೀಟಾಗಿ ಒಂದು 3/4% ಗ್ರೇವಿ ಬಂದ ಮೇಲೆ ಕಾಳನ್ನ ಹಾಕ್ಕೋಬೇಕು. ಕಾಳು ಹಾಕ್ಕೊಂಡ್ಮೇಲೆ ಈ ಥರ ಒಂದು ಮಿಕ್ಸ್ ಕೊಟ್ಬಿಡಿ. ಈ ಟೈಮಲ್ಲಿ ನಿಮ್ಗೆ ಏನಾದರೂ ಉಪ್ಪು ಕಮ್ಮಿ ಅನಿಸಿದರೆ ಟೇಸ್ಟ್ ನೋಡಿ ಉಪ್ಪು ಹಾಕ್ಕೋಬೋದು. ಸ್ವಲ್ಪ ಗರಂ ಮಸಾಲ ಬೇಕಿತ್ತಪ್ಪ ಅಂದರೂ ಕೂಡ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊಂಬಿಡಿ. ಮಿಕ್ಸ್ ಆದಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿ 4ರಿಂದ 5 ನಿಮಿಷ ಲೋ ಫ್ಲೇಮ್ ಇಟ್ಕೊಂಡೆ ಬೇಯಿಸ್ಕೊಂಬಿಡಿ. ಬೆಂದಾದಮೇಲೆ ಸ್ಟವ್ ಆಫ್ ಮಾಡ್ಕೊಂಬಿಡಿ. ಇದು ಚೆನ್ನಾಗಿ ಮಿಕ್ಸ್ ಆಗಿಬಿಟ್ಟಿರುತ್ತೆ, ಟೇಸ್ಟ್ ಇರುತ್ತೆ. ಇವತ್ತು ನಾನು ಚಪಾತಿ ಮಾಡಿದ್ದೆ. ಚಪಾತಿಗೆ ಈ ಪಲ್ಯ ಹಾಕ್ಕೊಂಡು ಊಟ ಮಾಡಿದರೆ ಸಖತ್ ಟೇಸ್ಟ್ ಇರುತ್ತೆ. ತುಂಬಾ ಚೆನ್ನಾಗಾಗಿತ್ತು. ನೀವು ಒಮ್ಮೆ ಟ್ರೈ ಮಾಡಿ, ನಿಮಗೇ ತುಂಬ ಇಷ್ಟಪಟ್ಟು ಈ ಕಡಲೆಕಾಳು ಗ್ರೇವಿನ ಮಾಡ್ಕೊತೀರಾ. ಇದು ಡಿಫ್ರೆಂಟ್ ಆಗಿರ್ತಕ್ಕಂಥ ರೆಸಿಪಿ. ಮತ್ತು ಇದಕ್ಕೆ ಪಾಲಕ್ ಸೊಪ್ಪು ಹಾಕಿ ಮಾಡಿರೋದ್ರಿಂದ ತುಂಬಾ ಹೆಲ್ತಿಗೆ ಬೆನಿಫಿಟ್ ಇದೆ. ಕಾಳು ಪಲ್ಯ ಮಾಡಿದಾಗ ಒಣ ಮಾಡ್ಕೊಂಡು ತಿನ್ನೋಕ್ಕಿಂತ ಈ ಥರ ಗ್ರೇವಿ ಸಮೇತ ಮಾಡಿಕೊಂಡ್ರೆ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಇವತ್ತಿನ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ. ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಚಾನಲ್ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತ ಇವತ್ತಿನ ಈ ರೆಸಿಪಿನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಆಲ್.